ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲಿಗೆ ಇಂಡಿಸಸ್ ನೋಡುವ. ನಿಫ್ಟಿ 50 ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಆಲ್ಮೋಸ್ಟ್ 33 ಪಾಯಿಂಟ್ಸ್ ಅಷ್ಟೇ ಗೇನ್ ಮಾಡಿತು. ನಿಫ್ಟಿ ಬ್ಯಾಂಕ್ 71 ಪಾಯಿಂಟ್ನಷ್ಟು ಕೆಳಗೆ ಬಂತು, ಅದು ಕೂಡ ಫ್ಲಾಟ್ ಆಗಿತ್ತು. ಸೆನ್ಸೆಕ್ಸ್ ಕೂಡ ಫ್ಲಾಟ್ ಆಗಿತ್ತು. ನಿಫ್ಟಿ ಐಟಿ ಆಕ್ಚುಲಿ ಸ್ವಲ್ಪ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತು. ಉಳಿದಂಥ ಎಲ್ಲ ಇಂಡಿಸಸ್ಗಳು ಫ್ಲಾಟೇ ಇದ್ದು ಇವತ್ತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಇಂಡಿಗೋ ಅವ್ರದ್ದು Q1 ರಿಸಲ್ಟ್ ಬಂದಿತ್ತು. ಪ್ರಾಫಿಟ್ ಇದೆಯಲ್ಲ 20% ಡೌನ್ ಆಗಿದೆ. ಬಟ್ ಎಸ್ಟಿಮೇಷನ್ ಇತ್ತಲ್ಲ, ಎಸ್ಟಿಮೇಟನ್ನು ಬೀಟ್ ಮಾಡಿದೆ ಅಂತಿದ್ದಾರೆ. ನೀವು ಇಲ್ಲಿ ನೋಡಿರ್ಬೋದು. ರೆವಿನ್ಯೂ ಅಪ್ ಆಗಿದೆ, ನೆಟ್ ಪ್ರಾಫಿಟ್ ಡೌನ್ ಆಗಿದೆ, ಇಬಿಡಿಟಿ ಕೂಡ ಸ್ವಲ್ಪ ರೈಸ್ ಆಗಿದೆ, ಮಾರ್ಜಿನ್ ಆಲ್ಮೋಸ್ಟ್ ಫ್ಲಾಟ್ ಇದೆ. ಅವ್ರದ್ದು ರೆವಿನ್ಯೂ 20,496 ಅಂದರೆ 20,500 ತನಕ ಇತ್ತು ಆಲ್ಮೋಸ್ಟ್. ಆದರೆ ಎಸ್ಟಿಮೇಷನ್ ಇತ್ತು 20,800 ಕ್ರಾಸ್ ಆಗುತ್ತೆ ಅಂತೇಳಿ. ನೆಟ್ ಪ್ರಾಫಿಟ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಹ್ಯುಂಡೈ ಅವ್ರದ್ದು ಇವತ್ತು ರಿಸಲ್ಟ್ ಇತ್ತು. ಅವ್ರದ್ದು ಪ್ರಾಫಿಟ್ 7% ಕಮ್ಮಿ ಆಗಿದೆ, ಮಾರ್ಜಿನ್ ಕೂಡ ಕಮ್ಮಿ ಆಗಿದೆ. ರೆವೆನ್ಯೂ ನೋಡಿ 5.8% ಡೌನ್ ಆಗಿದೆ. ಏನು ಮಾರ್ಕೆಟ್ ಎಸ್ಟಿಮೇಷನ್ ಇತ್ತು ನೋಡಿ, ಅದು ಬೀಟ್ ಮಾಡಲಿಕ್ಕೆ ಆಗಿಲ್ಲ. ಇಬಿಡಿಟಿ ಕೂಡ ಡೌನ್ ಆಗಿದೆ, ಮಾರ್ಜಿನ್ ಕೂಡ ಫ್ಲಾಟ್ ಇದೆ ಆಲ್ಮೋಸ್ಟ್. ಪ್ರಾಫಿಟ್ ಕೂಡ 7% ಡೌನ್ ಆಗಿ ಏನು ಎಸ್ಟಿಮೇಷನ್ ಇತ್ತು ಮಾರ್ಕೆಟ್ ಇದ್ದು ಆ ಎಸ್ಟಿಮೇಟನ್ನು ಬೀಟ್ ಮಾಡಲಿಕ್ಕೆ ಆಗಿಲ್ಲ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಪವರ್ ಗ್ರಿಡ್ ಅವ್ರದ್ದು ಇವತ್ತು ಪ್ರಾಫಿಟ್ ಆಲ್ಮೋಸ್ಟ್ 3% ಕೆಳಗೆ ಬಂದಿದೆ. ರೆವಿನ್ಯೂ ಇದೆಯಲ್ಲ ಅದು ಸ್ವಲ್ಪ ಅಪ್ ಆಗಿದೆ, ಅಂದರೆ ಆಲ್ಮೋಸ್ಟ್ ಫ್ಲಾಟ್ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಇದೆ ಇಯರ್ ಇದ್ದು. ಇಮಿಡಿಯೇಟ್ ಕೂಡ ಡೌನ್ ಆಗಿದೆ, ಮಾರ್ಜಿನ್ ಕೂಡ ಆಲ್ಮೋಸ್ಟ್ ಡೌನ್ ಆಗಿದೆ. ನೆಟ್ ಪ್ರಾಫಿಟ್ ಇದೆಯಲ್ಲ ಅದು 2.5% ಡೌನ್ ಆಗಿ 3,630 ಬಂದಿದೆ. ಕೊನೆಯ ವರ್ಷ ಇದೇ ಕ್ವಾರ್ಟರಲ್ಲಿ 3,723 ಇತ್ತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಝೈಡಸ್ ವೆಲ್ನೆಸ್ ಅವ್ರದ್ದು ಕೂಡ ಪ್ರಾಫಿಟ್ 13.4% ಕಮ್ಮಿ ಆಗಿದೆ. ಅಂದರೆ ಆಲ್ಮೋಸ್ಟ್ 147 ಕ್ರೋರ್ಸ್ನಷ್ಟು ಪ್ರಾಫಿಟ್ ತೋರಿಸಿದ್ದಾರೆ. ಕಂಪೇರ್ ಟು ಲಾಸ್ಟ್ ಇಯರ್ 13% ಕಮ್ಮಿ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಟಾಟಾ ಸ್ಟೀಲ್ನವರು ಒಳ್ಳೆ ರಿಸಲ್ಟನ್ನೇ ಕೊಟ್ಟಿದ್ದಾರೆ. ಅವ್ರದ್ದು ಪ್ರಾಫಿಟ್ ಆಲ್ಮೋಸ್ಟ್ 116% ಜಾಸ್ತಿ ಆಗಿದೆ. ಅಂದರೆ ಕಳೆದ ವರ್ಷ ಇದೇ ಕ್ವಾರ್ಟರ್ನಲ್ಲಿ 959 ಇತ್ತು, ಈ ವರ್ಷ 2077ಕ್ಕೆ ಹೋಗಿದೆ, ಅಂದರೆ ಡಬಲ್ಗಿಂತಲೂ ಜಾಸ್ತಿ ಆಗಿದೆ. ರೆವಿನ್ಯೂ ಆಲ್ಮೋಸ್ಟ್ ಫ್ಲಾಟ್ ಇದೆ. ಕಳೆದ ವರ್ಷ ರೆವಿನ್ಯೂ 54,771 ಇತ್ತು, ಆದರೆ ಈ ವರ್ಷ ಕಮ್ಮಿ ಆಗಿದೆ, 53,178. ಜಾಸ್ತಿನೂ ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಫ್ಲಾಟ್ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಮಹೀಂದ್ರ ಅವ್ರದ್ದು ರಿಸಲ್ಟ್ ಇತ್ತು. ಅದು 24% ಅವ್ರದ್ದು ಪ್ರಾಫಿಟ್ ಜಂಪ್ ಆಗಿದೆ. SU ಮಾರ್ಕೆಟ್ ಇದೆಯಲ್ಲ ಅದರಲ್ಲಿ ಇವರು ನಂಬರ್ 1 ಆಗಿದ್ದಾರೆ ಟೋಟಲ್ ಮಾರ್ಕೆಟ್ ಶೇರಲ್ಲಿ. ನೀವಿಲ್ಲಿ ನೋಡ್ತಾ ಇರಬಹುದು. ಇದರ ಮೊದಲು ಟಾಟಾದವರು ನಂಬರ್ 1 ಇದ್ರು. ಅವ್ರದ್ದು ಈಗ ಕ್ಯಾಪಿಟಲ್ ಇದೆಯಲ್ಲ, ಮಾರ್ಕೆಟ್ ಕ್ಯಾಪಿಟಲ್ ಅದು 20%ಗೆ ಕಮ್ಮಿ ಆಗಿದೆ, ಯಾವುದಲ್ಲಿ SUV ಸೆಕ್ಷನ್ ಅಲ್ಲಿ. ಮಾರುತಿ ಸುಜುಕಿ ಅವರು 17% ಇದೆ, ಬಟ್ 27% ಇವತ್ತು ಮಹೇಂದ್ರ ಅವ್ರದ್ದು M&M ಅವ್ರದ್ದು. ಇನ್ನು ಮುಂದಿನ ಶೇರ್ ನೋಡೋದಾದರೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ. ಈ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಅವ್ರದ್ದು ರಿಸಲ್ಟ್ ಭಾಳ ಒಳ್ಳೆಯದೇ ಬಂದಿತ್ತು. ಇದರಿಂದಾಗಿ ಅವರದ್ದು ಇವತ್ತು ಶೇರ್ 17% ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಡಿಮಾರ್ಟ್ ನ್ಯೂಸ್ನಿಂದಾಗಿ ಇವತ್ತು ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು, 6.5% ಏರಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವರು ಆನ್ಲೈನ್ ಡೆಲಿವರಿ ಇದೆಯಲ್ಲ ಅದರ ಮೇಲೆ ಕೂಡ ಫೋಕಸ್ ಮಾಡ್ತಿದ್ದಾರೆ. ಈಗ ಬ್ಲಿಂಕೆಟ್ ಇದೆಯಲ್ಲ, ಫ್ಲಿಪ್ಕಾರ್ಟ್ನವರದ್ದು ಝೊಮ್ಯಾಟೊ ಅವರದ್ದು ಬ್ಲಿಂಕೆಟ್ ಅಂತ ಇದೆಯಲ್ಲ, ಆ ಥರ ಇವರು ಕೂಡ ಇನ್ನು ಆನ್ಲೈನ್ ಡೆಲಿವರಿ ತಗೊಂಡು ಡೆಲಿವರಿ ಕೊಡ್ತಾರೆ. ಇದರಿಂದಾಗಿ ಇದು ಶೇರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟು. ನಿಮಗೆ ಗೊತ್ತಿರ್ಬೋದು, ಈಗ ಎಲ್ಲರೂ ಕೂಡ ಆನ್ಲೈನ್ ಆರ್ಡರ್ ಮಾಡೋದನ್ನೇ ಇಷ್ಟಪಡ್ತಾರೆ, ಆಫ್ಲೈನ್ ಹೋಗೋದು ತುಂಬ ಕಮ್ಮಿ. ಸೊ ಆ ಸೆಕ್ಟರ್ನಲ್ಲಿ ಇವರೀಗ ಬರ್ತಾ ಇದ್ದಾರೆ ಡಿಮಾರ್ಟ್, ಅಂದರೆ ಅವೆನ್ಯೂ ಸೂಪರ್ ಮಾರ್ಟ್. ಇದರಿಂದಾಗಿ ಇವರ ಶೇರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನೇ ಕಂಡಿತ್ತು. ಇನ್ನು ಮುಂದಿನ ಶೇರ್ ನೋಡಿದರೆ L&T ಇವರದ್ದು ಇವತ್ತು ರಿಸಲ್ಟ್ ಇತ್ತು. ಇವರಿಗೆ ಡಬಲ್ ಧಮಕ, ಯಾಕೆಂದರೆ ರಿಸಲ್ಟ್ ಒಳ್ಳೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 30% ಪ್ರಾಫಿಟ್ ಜಂಪ್ ಆಗಿದೆ, ರೆವಿನ್ಯೂ ಕೂಡ 16% ಜಂಪ್ ಆಗಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇವರದ್ದು ಒಂದು ಆರ್ಡರ್ ಸಿಕ್ಕಿದೆ, ಅದು ಆಲ್ಮೋಸ್ಟ್ 15,000 crore ಆರ್ಡರ್ ಸಿಕ್ಕಿದೆ. ಇದರಿಂದಾಗಿ ಇವರ ಶೇರ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಟಾಟಾ ಮೋಟರ್ಸ್ನವ್ರದ್ದು ಒಂದು ನ್ಯೂಸ್ ಬರ್ತದೆ. ಏನಂದರೆ ಅವ್ರದ್ದು ಇಟಾಲಿಯನ್ ಟ್ರಕ್ ಮೇಕರ್ ಲಿವೇಕೋ ಅನ್ನೋ ಒಂದು ಟ್ರಕ್ ಮೇಕರನ್ನು ಬೈ ಮಾಡ್ತಿದ್ದಾರೆ. ಸೊ ಇದರಿಂದಾಗಿ ಈ ಶೇರಲ್ಲಿ ಇವತ್ತು ಕುಸಿತ ಕಂಡಿತ್ತು. ಇನ್ನು ಕೊನೆಯ ಶೇರ್ ನೋಡೋದಾದ್ರೆ PNB ಅವ್ರ ರಿಸಲ್ಟ್ ತುಂಬ ಕೆಟ್ಟದಾಗಿ ಬಂದಿದೆ. ಯಾಕೆಂದ್ರೆ ಇದಕ್ಕೆ ಪ್ರಮುಖ ಕಾರಣ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಒನ್ ಟೈಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಇದರಿಂದಾಗಿ ಇವರ ಪ್ರಾಫಿಟ್ 1,675ಕ್ಕೆ ಕಡಿಮೆ ಆಗಿದೆ. ಬಟ್ ಇವರದ್ದು NPA ಇದೆಲ್ಲ ತುಂಬ ಕಮ್ಮಿ ಆಗಿದೆ. ಸೊ ಇದಕ್ಕೆ ಪಾಸಿಟಿವ್ ಪಾಯಿಂಟ್ಸ್. ಇದಾಗಿತ್ತು ಗೆಳೆಯರ ಇವತ್ತಿನ ಕೆಲ ಇಂಪಾರ್ಟೆಂಟ್ ಸ್ಟಾಕ್ಗಳು.